ಹೌದು, ನಿಮ್ ಮನ್ಸಲ್ಲಿ ನೀವೇನ್ ಅನ್ಕೊಂಡಿದ್ದೀರಾ? ನನ್ ಜೊತೆ ಜೋಡಿಯಾಗಿ ಆಕ್ಟಿಂಗ್ ಮಾಡಕ್ಕೆ ಎಲ್ಲರೂ ಪೋಟಿಯಾಗಿ ನಿಂತಿದ್ದಾರೆ. ಆದ್ರೆ ನೀವು ನನ್ ಬೇಡ ಅಂತ ಹೇಳಿ ಅವಮಾನ ಮಾಡಿದ್ರಿ. ಏನ್ ಹೇಳ್ತಾ ಇದ್ದೀರಾ? ನೀವೊಂದು ಸಮುದ್ರ, ನನ್ ಚಿಕ್ಕ ದೋಣಿ. ಸ್ಟ್ರೈಟ್ ಆಗಿ ಹೇಳಿ, ನೀವ್ ನನ್ ಜೊತೆ ನಟಿಸ್ತೀರಾ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಚನ್ನಪಟ್ಟಣದಲ್ಲಿ ಮುತ್ತುಲಕ್ಷ್ಮಿ ಅಂತ ಒಬ್ಳು ಅತ್ತೆ ಮಗಳಿದ್ಲು. ಊರವರೆಲ್ಲ ಸೇರಿ ನಮ್ಮ ಮದುವೆನ ಜೋರಾಗಿ ಮಾಡಿದ್ರು. ನಾವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ ಬರುವಾಗ ಒಂದ್ ತಿರುವಲ್ಲಿ ಬಸ್ಸು ಉರುಳ್ಕೊಂಡ್ಬಿಡ್ತು. 1000 ಅಡಿ ಹಳ್ಳದಲ್ಲಿ ನಾವಿಬ್ರು ಗುಡುಗುಡು ಅಂತ ಉರುಳಿದ್ವಿ. ಅವಳನ್ನ ಬಿಟ್ಟು ಹೋಗ್ಬಿಟ್ಲು. ನಾನೊಬ್ನೇ ಬಂಧನ ಸಿನಿಮಾ ವಿಷ್ಣುವರ್ಧನ್ ತರ ಒಂದ್ ಮರಕ್ ಸಿಕ್ಕಾಕೊಂಡು ತಲೆ ಕೆಳಗಾಗಿ ನೇತಾಡ್ತಿದ್ದೆ. ಆದ್ರೆ ಅದಾದ್ಮೇಲೆ ನನ್ನ ಆಸೆಗಳೆಲ್ಲ ಮಣ್ಣಾಗೋಯ್ತ್ರಿ. ಸತ್ತೋದ ನನ್ನ ಹೆಂಡತಿ ಮುತ್ತುಲಕ್ಷ್ಮಿ ಹಾಗೇ ನಿಮ್ ತರನೇ ಇದ್ಲು ರೀ. ನಿಮ್ಮಿಂದ ನಂಬಕ್ಕಾಗ್ತಿಲ್ಲಲ್ಲ? ಒಂದ್ ನಿಮಿಷ ರೀ ಪ್ಲೀಸ್. ನೋಡಿ ಮುತ್ತುಲಕ್ಷ್ಮಿ ಫೋಟೋ. ಇದು ನಾನೊಂದ್ ಸಿನಿಮಾದಲ್ಲಿ ಹಳ್ಳಿ ಹುಡುಗಿಯಾಗಿ ನಟಿಸ್ದೆ, ಅದೇ ಸ್ಟಿಲ್ ತರ ಇದೆಯಲ್ಲ? ಅದೇ ಸ್ಟಿಲ್ ಕಣೆ, ತಲೆ ಕೆಟ್ಟವಳೆ. ಅದೇನು ಅಂತಂದ್ರೆ, ನಾವು ಆ ಸಿನಿಮಾನ ನೋಡಿದ್ಮೇಲೆ ನಾನು ನನ್ನ ಹೆಂಡತಿ ಮುತ್ತುಲಕ್ಷ್ಮಿ ಅಂಗಡಿಗೆ ಹೋಗ್ಬಿಟ್ಟು ಅದೇ ತರದ ಸೀರೆ ತಗೊಂಡು ಅವತ್ ತೆಗ್ಸಿದ ಫೋಟೋನೇ ಇದು. ನಿಮಗ್ ಗೊತ್ತೋ ಗೊತ್ತಿಲ್ವೋ, ನಾನು ಆಕ್ಟರ್ ಮಮ್ಮುಟ್ಟಿ ತರ ಒಬ್ಬ ವಿಭಿನ್ನವಾದ ನಟ. ನಾಳೆ ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಳ್ಳೋಂತ ಸೀನ್ ಬಂದ್ರೆ ನಾನ್ ನನ್ನ ಹೆಂಡತಿ ಮುತ್ತುಲಕ್ಷ್ಮಿನ ನೆನೆಸ್ಕೊಂಡು ನಿಮ್ಮನ್ನ ನಿಜವಾಗ್ಲೂ ತಪ್ಕೊಳ್ಳೋದಿಕ್ ಹೋಗಿ ನೀವು ಪಟಾರ್ ಅಂತ ಒಂದು ಏಟನ್ ಕೊಟ್ಬಿಟ್ರಿ ಅಂತ ಇಟ್ಕೊಳ್ಳಿ, ನನ್ ಮಾರ್ಕೆಟೇ ಕ್ಲೋಸ್ ಆಗ್ಬಿಡುತ್ತೆ. ದಯವಿಟ್ಟು ನನ್ನ ಬಿಟ್ಬಿಡಿ. ಸತ್ಯ, ನಾನು ಅದೆಲ್ಲ ಮಾಡೋದಿಲ್ಲ. ಅದು ಹೇಗ್ರಿ ನಂಬೋದು? ಇವಾಗ ನಿಮ್ಗೆ ನಂಬಿಕೆ ಬರಬೇಕು ಅಷ್ಟೇ ಅಲ್ವಾ? ಹೌದು ರೀ. ಅವನು ನೀವೆಲ್ಲ ಅನ್ಕೊಂಡ ಹಾಗೆ ಒಳ್ಳೆಯವನಲ್ಲ. ಅವನೊಬ್ಬ ಅಯೋಗ್ಯ. ಇವತ್ತವನು ದೊಡ್ಡ ನಟ ಆಗಿರ್ಬೋದು, ಆದ್ರೆ ಅವನ ಹಳೆ ಜೀವನದ ಕಥೆನೆಲ್ಲ ನಾನ್ ನಿಮ್ಗೆ ಹೇಳ್ತೀನಿ. ಅದನ್ನ ಹಾಗೆ ಪತ್ರಿಕೆಲ್ ಬರಿಬೇಕು. ಮೇಡಮ್, ಮೊದಲನೇ ಸಿನಿಮಾದಲ್ಲಿ ನೀವು ಅವ್ರ ಜೊತೆ ಆಕ್ಟ್ ಮಾಡಿದ್ರಿ, ಅದಾದ್ಮೇಲೆ ಯಾವ ಸಿನಿಮಾದಲ್ಲೂ ಆಕ್ಟ್ ಮಾಡಿಲ್ಲ. ಸಿನಿಮಾ ಬಿಟ್ಟು ಹೋಗೋದಕ್ಕೆ ಏನ್ ಮೇಡಮ್ ಕಾರಣ? ದೂರ ಆಗ್ಲಿಲ್ಲ, ದೂರ ಇರೋ ಹಾಗಾಯ್ತು. ಹೀರೋಯಿನ್ ಆಗಿರ್ಬೇಕಾದ್ ನನ್ನ ಒಂದ್ ಸಿನಿಮಾನು ಇಲ್ದೆ ಮನೇಲಿ ಕೂತ್ಕೊಳ್ಳೋ ಹಾಗೆ ಮಾಡಿದ್ದು ಆ ಸತ್ಯ ಕೊಟ್ಟಿದ್ದ ಐಡಿಯಾದಿಂದ. ಅವನ್ನ ನನ್ ಸುಮ್ನೆ ಬಿಡೋದಿಲ್ಲ. ಅಯ್ಯೋ ಅಯ್ಯೋ ಅಮ್ಮ ಅಮ್ಮ, ಅಯ್ಯೋ ದಯವಿಟ್ಟು ದಿನ ಈ ತರದೊಂದು ಇಂಟರ್ವ್ಯೂ ಕೊಡ್ತಾ ಇರೋ, ಆಗ್ಲೇ ನಾನು ಹೊಟ್ಟೆ ತುಂಬಾ ನಗೋದಿಕ್ ಸಾಧ್ಯ ಆಗೋದು. ಯೋ ಸೋ ಫನಿಯಾ. ಏನ್ ಹಾಗೆ ನೋಡ್ತಿದ್ಯಾ? ಮೊದಲನೇ ಸಲ ನಿನ್ನ ಶೂಟಿಂಗ್ನಲ್ಲಿ ನೋಡ್ನಲ್ಲ, ಅವತ್ತೇ ನನ್ನ ಮನ್ಸಲ್ಲಿ ನಿನ್ ಬಗ್ಗೆ ಆಸೆ ಹುಟ್ಕೊಳ್ತು. ಅವತ್ತೇ ಡಿಸೈಡ್ ಮಾಡಿದೆ ನೀನೇ ನನ್ನ ಭವಿಷ್ಯದ ಹೆಂಡತಿ ಅಂತ. ಅವತ್ತು ನಾನೊಬ್ಬ ಸಣ್ಣ ನಟ ಅಷ್ಟೇ. ನಿನ್ನ ಮದುವೆ ಮಾಡ್ಕೊಂಡು ನನ್ನ ಮಾರ್ಕೆಟ್ ಹೋಗಿ ಇಬ್ರು ರಸ್ತೆಯಲ್ಲಿ ಭಿಕ್ಷೆ ಎತ್ತಿದ್ರೆ ಚೆನ್ನಾಗಿರುತ್ತೆ. ನಂದಿನಿ, ಒಬ್ಬ ಶ್ರೀಮಂತ ಪ್ರೀತಿ ಮಾಡಿದ್ರೆ ಸತ್ತೋಗಿರೋ ತನ್ನ ಹೆಂಡತಿ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ ಕೂಡ ಕಟ್ಟಬಹುದು. ಆದ್ರೆ ಒಬ್ಬ ಬಡವ ಪ್ರೀತಿ ಮಾಡಿದ್ರೆ ಜೀವಂತವಾಗಿರೋ ತನ್ನ ಪ್ರೇಯಸಿಗೆ ಒಂದು ತಾಳಿನ ಕೂಡ ಕಟ್ಟಕ್ಕಾಗಲ್ಲ. ಮನಮೋಹನ್ ಸಿಂಗ್ ಅವರ ಸಮ್ಮುಖದಲ್ಲಿ ಅಬ್ದುಲ್ ಕಲಾಂ ಅವರ ಆಶೀರ್ವಾದದ ಜೊತೆಗೆ ಸೋನಿಯಾ ಗಾಂಧಿ ಅವರು ತಾಳಿ ಎತ್ಕೊಟ್ರೆ ಮುಂದಿನ ತಿಂಗಳು ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಇಷ್ಟಾದ್ಮೇಲೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂತಂದ್ರೆ ಅವತ್ತು ನೀನು ಸೂಸೈಡ್ ಮಾಡ್ಕೊಳ್ಳೋ ಹಾಗೆ ನಾಟಕ ಮಾಡು ಅಂತಂದೆ. ಆದ್ರೆ ಇವತ್ತು ನಾನು ನಿಜವಾಗ್ಲೂ ಸತ್ಯ ಸತ್ಯ ಸೂಪರ್. ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಸರ್, ಈ ಸಿನಿಮಾದಲ್ಲಿ ನನಗೊಂದು ಪಂಚ್ ಡೈಲಾಗ್ ಕೊಡಿ. ಅಯ್ಯಯ್ಯೋ, ಮೂಗುನ್ ವೇಷದಲ್ಲೆಲ್ಲ ಪಂಚ್ ಡೈಲಾಗ್ ಬೇಕಾ ನಿಮ್ಗೆ? ಏನ್ ಪಂಚ್ ಡೈಲಾಗು? ನಾನು ನೆನೆಸ್ಕೊಂಡ್ರೆ ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ. ದೊಡ್ಡ ಲಾಡ್ ಲಬಕ್ದಾಸ್, ನೀನ್ ಹೇಳಿದ್ರೆ ಜೀವನನೇ ಉಲ್ಟಾ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಿಂಗೆ ಡೈಲಾಗ್ ಬೇರೆ ಬರಬೇಕು. ಹಿಟ್ಲರ್ ಎಷ್ಟು ದೊಡ್ಡ ಮನುಷ್ಯ, ಜೀವನದಲ್ಲಿ ಹೆಂಗ್ ಬದುಕ್ದ, ಕೊನೆಗೆ ಸೂಸೈಡ್ ಮಾಡ್ಕೊಂಡು ಸತ್ತೋದ. ಏನ್ ಕ್ಯಾರೆಕ್ಟರ್ ಆತರ ಆಕ್ಟ್ ಮಾಡೋದ್ ಕಲಿಯಯ್ಯ. ಪಂಚ್ ಡೈಲಾಗ್, ಆ ಡೈಲಾಗ್ ಅನ್ಕೊಂಡು. ಕ್ಯಾಮರಾಮನ್ ಲೈಟ್ ಕೊಡಿಲಿ. ಸತ್ಯ ನಮ್ ಥಿಯೇಟರ್ಗೆ 100 ಡೇಸ್ ಫಂಕ್ಷನ್ ಬರ್ತಾ ಇದಾರೆ ಗೊತ್ತಾ? ಸತ್ಯ ಅಣ್ಣ ನಮ್ ಥಿಯೇಟರ್ ಮಾತ್ರ ಅಲ್ಲ, ಬೆಂಗಳೂರಲ್ಲಿರೋ ಎಲ್ಲಾ ಥಿಯೇಟರ್ ಹತ್ರ ಹೋಗಿ ಬರ್ತಾವ್ರೆ. ಏನಣ್ಣ ಇಷ್ಟ ಜನ ಬಂದವ್ರು ನಿಮ್ನ ನೋಡಕ್ಕೆ? ಹೇಳ್ಬೇಕು ಅಂದ್ರೆ ನೀವು ಒಂದ್ ಸಪರೇಟ್ ಆಗಿ ಪಕ್ಷ ಶುರು ಮಾಡಿ ಅಣ್ಣ. ಪ್ಲಾಟ್ಫಾರ್ಮ್ ಅಲ್ಲಿ ಮಜ್ಜಿಗೆ ಒಂದೊಂದು ಪಕ್ಷ. ಆಕ್ಟರ್ ಅಂದ್ರೆ ಜನ ಸೇರಿ ಸೇರ್ತಾರ ಕಣೋ. ನಾವ್ ಇಂಥದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು, ಗೊತ್ತಾಯ್ತು? ಸರಿ, ಪಕ್ಷ ಎಲ್ಲ ಏನ್ ಬೇಡ, ಸುಮ್ನೆ ಹಂಗೆ ರಾಜಕೀಯಕ್ಕೆ ಬರ್ತೀವಿ ಅಂತ ಒಂದ್ ಮಾತಾದ್ರು ಹೇಳಿ. ಅಲ್ಲ, ನಾನೇ ರಾಜಕೀಯಕ್ಕೆ ಬರಲ್ವಲ್ಲ, ಮತ್ ಯಾಕೋ ಹೇಳ್ಬೇಕು? ಅಣ್ಣ, ನೀವ್ ರಾಜಕೀಯಕ್ಕೆ ಬರ್ತೀರ ಅಂತ ಒಂದ್ ಮಾತು ಹೇಳಿದ್ರೆ ನಮ್ಮ ಅಣ್ಣ ಸಿಎಂ ಆಗ್ಬಿಡ್ತಾರೆ, ನಾವು MLA MP ಮತ್ತೊಂದು ಮಗದೊಂದು ಅಂತ ದುಡ್ಡು ಸಂಪಾದನೆ ಮಾಡೋ ಆಸೆಯಲ್ಲಿ ನಮ್ಮ ಅಭಿಮಾನಿಗಳು ನಿಮ್ ಸಿನಿಮಾ ರಿಲೀಸ್ಗೆ ಸಹಾಯ ಮಾಡ್ತಾರೆ, ಹೂವ ಹಾಕ್ತಾರೆ, ತೆಂಗಿನಕಾಯಿ ಹೊಡಿತಾರೆ, ಥಿಯೇಟರ್ ಫುಲ್ ಪಳಪಳ ಅನ್ಸ್ಬಿಡ್ತಾರೆ. ಅವಾಗ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ನಾವು ಸಂಬಳ ಜಾಸ್ತಿ ತಗೋಬಹುದು. ಇನ್ನು 4 ಮನೆ 4 ಕಾರ್ ತಗೊಂಡು ಕೊನೆವರೆಗೂ ರಾಜಕೀಯಕ್ಕೆ ಬರ್ದೆ ಇವ್ರಿಗೊಂದು ಆಪ್ ಇಟ್ಬಿಡೋಣ. ಇದು ಒಂಥರ ಸಖತ್ತಾಗೈತಲ್ಲೋ. ರಾಜಕೀಯಕ್ಕೆ ಬರ್ತೀನಿ ಅಂತ ರೀಲ್ ಬಿಡೋದು ಇದಕ್ಕೆನಾ? ಜನಗಳಿಗೆ ಸೇವೆ ಮಾಡೋದಿಕ್ಕಲ್ವಾ? ಅದನ್ ಬಿಡು,
ರಾಜಕೀಯಕ್ಕೆ ಬರಕ್ ನನಗೇನ್ ಯೋಗ್ಯತೆ ಇದೆ? ಏನಣ್ಣ ಹಿಂಗ್ ಕೇಳ್ತಾ ಇದ್ದೀರಾ? ಫೇಮಸ್ ಆಗಿದ್ದೀರಾ? ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ಹೆಸರಿನ ಕನ್ನಡದ ಪವರ್ ಸ್ಟಾರ್ ಸತ್ಯ ಹಂಗಂತ ನಾವೇ ಪೋಸ್ಟ್ ಮಾಡಿ ಅನ್ಸೋಣ. ತಮ್ಮ ಇರೋದು ಒಬ್ರೇ ಪವರ್ ಸ್ಟಾರು. ಬ್ಲೂ ಸ್ಟಾರು, ರೆಡ್ ಸ್ಟಾರು, ಯೆಲ್ಲೋ ಸ್ಟಾರು, ವೈಟ್ ಸ್ಟಾರು, ಗ್ರೀನ್ ಸ್ಟಾರು, ಚಿಕ್ಕ ಸ್ಟಾರು, ದೊಡ್ಡ ಸ್ಟಾರು, ದಪ್ಪ ಸ್ಟಾರು, ಸಣ್ಣಗಿರೋ ಸ್ಟಾರು ಅಂತ ಪವರ್ ಸ್ಟಾರ್ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ಈ ಜಗತ್ತಲ್ಲಿ 1 ಸನ್ 1 ಮೂನ್ ಅಂಡ್ ಓನ್ಲಿ 1 ಪವರ್ ಸ್ಟಾರ್. ಬಾಯಿ ಮುಚ್ಕೊಂಡ್ ಗಾಡಿ ಹತ್ತು. ಪ್ರೀತಿ ಅಣ್ಣ ತಮ್ಮಂದಿರೇ, ಪ್ರೀತಿ ಅಕ್ಕ ತಂಗಿಯರೇ, ಜನಗಳನ್ನ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದು ಆರಾಮಾಗಿರೋ ರಾಜಕಾರಣಿಗಳೇ, ಜನಗಳಿಗೆ ನ್ಯಾಯವಾದ ದಾರಿ ತೋರ್ಸೋಕೆ ಅಣ್ಣ ಹರಿಶ್ಚಂದ್ರರವರು ಆರಂಭಿಸಿರುವಂತಹ ಹೊಸ ಪಾರ್ಟಿನೇ ಈ ಜನನಾಯಕ ಪ್ರಜೆಗಳ ಪಾರ್ಟಿ. ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಮುಂದಿನ ಮುಖ್ಯಮಂತ್ರಿ ಹರಿಶ್ಚಂದ್ರ ಅಣ್ಣನವರೇ. ಈಗ ಅಣ್ಣ ಹರಿಶ್ಚಂದ್ರರವರು ಬಂದು ಮಾತಾಡ್ತಾರೆ. ನನ್ನ ಬದುಕಿಸ್ಕೊತಾ ಇರೋ ಕರ್ನಾಟಕದ ಮಕ್ಕಳೇ, ಯಾರಿಂದಾನೂ ನಿಮ್ಗಳಿಗೆ ಮೋಸ ಆಗಬಾರ್ದು ಅಂತ ಈ ಪಕ್ಷನ ನಾನು ಶುರು ಮಾಡಿದ್ದೀನಿ. ನನ್ನ ಜೀವನ ಪೂರ್ತಿ ನಿಮ್ಗೋಸ್ಕರ ನಾನು ಕಷ್ಟಪಡಬೇಕು ಅಂತ ಸಿದ್ಧನಾಗಿದ್ದೀನಿ. ಈ ಜನತಾ ಪಾರ್ಟಿ ಪಕ್ಷನ ಯಾರನ್ನೂ ನಂಬಿ ನಾನು ಶುರು ಮಾಡಿದ್ದಲ್ಲ, ಅಲೆಗಳ ಥರ ತುಂಬಿಕೊಂಡಿರೋ ಅಂತ ನಮ್ಮ ಜನರಿಗೋಸ್ಕರ ಶುರು ನಲವತ್ತು ವರ್ಷದಿಂದ ಭಾಷಣಕ್ಕೆ ಬರ್ದಿರೋಂಥ ಜನ 4 ವರ್ಷದಿಂದ ಮೇಕಪ್ ಹಾಕೋನ್ಗೆ ಬಂದ್ಬಿಟ್ರಲ್ಲ. ರಾತ್ರಿನೇ ಅವ್ನ ಮ್ಯಾಟರ್ನ ಕ್ಲೋಸ್ ಮಾಡ್ಬಿಡೋಣ. ಹುಚ್ಚಿನ ಥರ ಮಾತಾಡ್ಬೇಡ. ಹೊಸದಾಗಿ ಪಕ್ಷ ಶುರು ಮಾಡಿರೋ ನಮಗೆ ಜನ ಸೇರ್ಸಕ್ಕೆ ಶಕ್ತಿ ಬೇಕು. ಆ ಶಕ್ತಿಯ ಸತ್ಯನ ಹತ್ರ ಇದೆ. ಅವನ್ನ ನಮ್ಮ ಪಕ್ಷಕ್ಕೆ ಸೇರಿಸಿ ಪ್ರಚಾರಕ್ಕೆ ಏರ್ಪಾಡು ಮಾಡು. ಬೇಡ ಹರಿಶ್ಚಂದ್ರ ಸರ್, ಸತ್ಯನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು ರಿಸ್ಕ್. ನಾಳೆ ನಮ್ಮನ್ನೆಲ್ಲ ಹಿಂದಕ್ಕಾಗಿ ಅವ್ನು ಮುಂದಕ್ಕೆ ಹೋಗ್ಬಿಡ್ತಾನೆ. ಹೌದು ಹರಿಶ್ಚಂದ್ರ ಸಾರ್, ಒಬ್ಬ ಸಿನಿಮಾದವನ್ನ ನಂಬ್ಕೊಂಡು ಪಕ್ಷ ನಡೆಸೋ ಅವಶ್ಯಕತೆ ನಮಗಿಲ್ಲ, ತಿಳ್ಕೊಳ್ಳಿ. ಅಧಿಕಾರ ಮಾಡೋ ಅರಿವಿಲ್ದೆ ನೀನ್ ಮಾತಾಡ್ಬೇಡ. ಕೈಯಲ್ಲಿ ಕಡ್ಡಿ ಹಿಡ್ಕೊಂಡೆ ಗಾಂಧಿ ಮಹಾತ್ಮ ಆಗಿದ್ದು, ಕೈಯಲ್ಲಿ ಒಣಕೆ ಹಿಡ್ಕೊಂಡೇನೆ ವನಕ್ಕೆ ಹೋಗುವ ವೀರ ಮಹಿಳೆ ಆಗಿದ್ದು. ಇವತ್ತು ಇವನ ನಮ್ಮ ಕೈಯಲ್ಲಿ ಹಿಡ್ಕೊಂಡ್ರೇನೆ ರಾಜಕೀಯ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಒಂದು ಕೊಟ್ಟು ಒಂದು ಕಿತ್ಕೊಳ್ಳೋ ಅಂತ ಕಾಲ ಇದು. ಇನ್ನು 24 ಗಂಟೆಯಲ್ಲಿ ಆ ಸತ್ಯನೆಲ್ಲ ಜಾತಕನೂ ನನ್ನ ಕೈಗೆ ಬಂದು ಸೇರ್ಬೇಕು. ಸತ್ಯ ರಾಜಕೀಯಕ್ಕೆ ಬರಬಾರ್ದು, ಇನ್ ಮುಂದೆ ಸಿನಿಮಾದಲ್ಲೂ ನಟಿಸಬಾರ್ದು. ಅವನ್ ಮುಖಕ್ಕೆ ಆಸಿಡ್ ಉಯ್ದು ಅವನ್ ಇಮೇಜ್ನೇ ಕ್ಲೋಸ್ ಮಾಡ್ಬಿಟ್ರು. ಸತ್ಯ ಅಂಕಲ್, ಏನಣ್ಣ ಇವ್ರಿಗೆಲ್ಲ ಎಸ್ಟೇಟ್ ಹೊಡೆದಿದ್ದೀರಾ, ಆದ್ರೆ ನಿಮ್ಗೆ ಒಂದೇಟು ಬಿದ್ದಿಲ್ವಲ್ಲಣ್ಣ? ಇದನ್ ಕೊಡಿಲಿ. ಏನು ಏನಿದು ರೆಡ್ ಮಾರ್ಕು? ನಟ ಸತ್ಯ ಅವ್ರಿಗೆ ಶೂಟಿಂಗ್ ನಲ್ಲಿ ಪೆಟ್ಟಾಗಿದೆ. 3 ವಾರಗಳ ಬೆಡ್ ರೆಸ್ಟ್, ಆಸ್ಪತ್ರೆಯಲ್ಲಿ ಸೇರಿದ್ದಾರೆ ಹಾಗಂತ ಒಂದು ಪ್ರೆಸ್ ನೋಟ್ ಕೊಡು. ಅಯ್ಯೋ, ಮತ್ತೆ ನಮ್ಮ ನಂಬಿ ದುಡ್ಡಾಗ್ತಿರೋ ಪ್ರೊಡ್ಯೂಸರ್ ಕತೆ. ಮಗ, ದುಡ್ಡನ್ನ ತಗೊಂಡವರು ದುಡ್ಡು ಕೊಟ್ಟವ್ರ ಬಗ್ಗೆ ಯೋಚಿಸ್ಲೇಬಾರ್ದು. ಅವ್ರಿಗೆ ಬುದ್ಧಿ ಇದ್ದಿದ್ರೆ ನನ್ನ ಹಾಕೊಂಡು ಸಿನಿಮಾ ಮಾಡ್ತಿದ್ರಾ?